ಮಕ್ಕಳೇ ಸಾಹಿತ್ಯ ಯಾರು ಬರಿಬೋದು ಅಂತೆಲ್ಲ ಹೇಳಿದಾರಲ್ವ. ಸಾಹಿತ್ಯ ಅಂದರೆ ಯಾವುದು? ಚುಟುಕನೂ ಹೌದು, ಹನಿಗವನ ಅಂತಲೂ ಹೌದು. 2, 3, 4 ಸಾಲನ್ನು ಬರೀಬೋದು, ಸಾಕಾಗುತ್ತೆ. ಯಾವುದೋ ಒಂದು ವಿಷಯ ತಗೊಂಡು ಒಂದಷ್ಟನ್ನು ಹೇಳಿರ್ಬೋದು ಆಯಿತಾ. ಹಾಗೆ ನಾನು ಬರೆದಿರೋದು ಒಂದು ಪುಸ್ತಕ ನಿಮ್ಮ ಶಾಲೆ ಕೊಟ್ಟಿರ್ತೀನಿ. ಅದರಲ್ಲೇ ಒಂದೆರಡು ಪದ್ಯ ಹಾಕ್ಬೋದು, ಒಂದೆರಡು ಚುಟುಕು ಪದ್ಯದ ಸಣ್ಣ ಪದ್ಯ ಇದ್ದಾರೆ. ಮುಂಜಾನೆಯ ಮನೆಗೆ ಕಾಯಬೇಕು ನೀನೆಮ್ಮ ಮೂಡಣ ವಿಷಯವೇ ದೇವ, ಈ ದೇಹದಾರೋಗ್ಯಗನಿತ್ತು ನೀಡೆಸುವೆ ದೇವ, ಮಧುರವಾಗಲಿ ವಚನ ಸುದಿನವಾಗಲಿ ಪ್ರತಿದಿನ. ಇದು ಒಂದು ವೇದದ ಮಂತ್ರದ್ದು ಪದ್ಯ, ಅದು ಕನ್ನಡ ಪದ್ಯ. ಇಂದ್ರ ಶ್ರೇಷ್ಠ ದ್ರವ್ಯಾನಿಗೆ ಚಿತ್ತಿಂದಕ್ಷ ಸಮರತ್ವಸ್ಮೇ ಕೋಶಂ ಗೀತಾ ಹರಿಷ್ಟಿಂ ತನೂನಾಂ ಸ್ವಾತ್ಮಾನಂ ವಾಚಃ ಸುದಿನತ್ವಮನ್ಹಾಂ. ನಮಗೆ ಒಳ್ಳೆಯ ದಿವಸ ಯಾರು ಹೇಳಬೇಕಂದ್ರೆ ನಮಗೆ ನಾವೇ ಒಳ್ಳೆಯ ದಿವಸ ಮಾಡ್ಕೊಳ್ಳೋ ಅಂತ ಹೇಳಿ ಯಾಕೆ ಕೇಳಿದ್ರು? ಮುಂಜಾನೆಯ ದೇವರು ಯಾರು? ಹಾಗೆ ಬೇವು ಬೆಲ್ಲ ಯಾವಾಗ ಬೇಕು? ಚಂದಾದ ಹೂವಲ್ಲ ಬೇವು. ಬೆಲ್ಲದು ಯುಗಾದಿಗೆ ಬೇಕೇ ಬೇಕು, ಬೇಕೇ ಬೇಕು. ಮತ್ತೆ ಮತ್ತೆ ತಿನ್ನಲು ಬೆಲ್ಲ ಅಡಿಬೇಕು. ಹಾಗಾದರೆ ಮತ್ತೆ ಬೆಲ್ಲ ತಿಂತ ಇದ್ರೆ ನಡುತ್ತೆ ಮಧುಮೇಹ, ಶ್ರೀಮಂತ, ಡಯಾಬಿಟಿಸ್, ಅವಾಗ ಬೇವಿನ ಕಷಾಯ ಕೊಡಿ ಇರ್ತದಲ್ಲ. ನಾಣ್ಯ ನೋಡಿದ್ದೀವಿ, ಅದರಿಂದ ನಾಣ್ಯವೊಂದರ ಮುಖವದಾದರೆ ಸತ್ಯ, ಸರಿ ಗಮ ಪದ ನಿಸದಂತೆ ಉಳಿದಿನ್ನೊಂದೇ ಆಗುವುದು ಅಹಿಂಸೆ. ಸತ್ಯ ಮತ್ತು ಅಹಿಂಸೆ ಒಂದು ನಾಣ್ಯದ ಎರಡು ಮುಖಗಳಿರ್ತಲ್ವಾ. ಆಮೇಲೆ ನಮ್ಮ ತಾಯಿನಾಗ ಶುಭದ ಸಿರಿಯು ಈ ಕನ್ನಡ ಮಾತೆ, ಮೈಸೂರ ಚಾಮುಂಡಿತ ಶಕ್ತಿಗಾತೆ, ಸಂಸ್ಕರಿಯ ಸಂಸ್ಕೃತಿಯ ಕಾಂತಿ ತಾನು, ನಿರ್ಮನದ ಪ್ರಕೃತಿ ಶಾಂತಿ ತಾನು ಅಲ್ವಾ. ಅವಳು ನಮಗೆ ಸೌಹಾರ್ದತೆಯನ್ನು ಸಂಸ್ಕೃತಿಯನ್ನು ಕಂಡಂಥ ಊರುಗಳಿಗೂ ನಮ್ಮ ಮನಸ್ಸಿಗೆ ಪ್ರಕೃತಿಯಿಂದ ಶಾಂತಿ ಸಿಗುತ್ತೆ. ಇನ್ನೊಂದು ಧೀರನೆಂಬ ಬಾಲ ಕರಿಯನೆಂಬ ನಾಯಿ, ಧೀರ ನೀತ ನಿಜಕ್ಕೂ ಧೀರ ನಾಯಿ ಬಾಲ. ತಮಾಷೆ. ಇದು ಒಂದು ಊರಕ್ಕೆ ಬಂದು ಹೋಗಿತ್ತು ಸಾಯಂಕಾಲ, ಮಗು ಇತ್ತು, ನಾಯಿ ಬಾಲ ಹಿಡ್ತಾ ಇತ್ತು. ಅವನ ಹೆಸರೇ ಧೀರೇಂದ್ರ ಅಂತ. ಅದಕ್ಕೆ ಪದ್ಯ ಮಾಡಿ, ಧೀರನೆಂಬ ಬಾಲ ಕರಿಯನೆಂಬ ನಾಯಿ, ಧೀರ ನೀತ ನಿಜಕ್ಕೂ ಧೀರ ನಾಯಿ ಬಾಲ. ಅದರಲ್ಲೇ ಅವನು ಧೀರ. ಆಮೇಲೆ ಇದೆಲ್ಲ ಒಂದಿಷ್ಟು ಲೆಕ್ಕಾಚಾರ ಹಳೆಯದು, ಲೆಕ್ಕಾಚಾರ ಪದ್ಯ. ಇದರ ಸ್ವಾರಸ್ಯಗಳನ್ನು ಜೂರು ಹೇಳುತ್ತೆ. 16 ಆಣೆ ತಲೆಯವನು 8 ಆಣೆ 4 ಆಣೆಯಾದಾಗ ತಲೆ 12 ಆಣೆ ಮಾಡಿಕೊಂಡನು ಅಂತ ಹೇಳಿ. ಇದೆಲ್ಲ ಬೇರೆ ಬೇರೆ ಅರ್ಥ. 16 ಆಣೆ ಅಂದರೆ ಪೂರ 1 ರೂಪಾಯಿ, ಪೂರ ಬುದ್ಧಿ ಆಯಿತಾ. 8 ಆಣೆ ಅಂದರೆ 8 ಆಣೆ. 8 ಆಣೆ ಅಂದರೆ 16 ಆಣೆಗೆ 1 ರೂಪಾಯಿ ಅಂದರೆ 8 ಆಣೆಗೆ ಎಷ್ಟು? ಅರ್ಧ ರೂಪಾಯಿ, 50 ಪೈಸೆ ಆಯಿತಾ. ಅದು 4 ಆಣೆಯಾದಾಗ ಅಂದರೆ 2 ಅರ್ಥ. ಒಂದು 4 ಆಣೆ ಅಂದ್ರೇನು? 25 ಪೈಸೆ. ಉಳಿದರೆ ಇನ್ನೊಂದು 4 ಆಣೆ ಆದಾಗ. ಇಲ್ಲಿ ಅರ್ಥ ಯಾವುದು? 4 ಆಣೆ ಆದಾಗ 8 ಆಣೆ ಇದಾಗುತ್ತೆ, ಕಳೆದೋಗ್ತವೆ. ಅವಾಗ ಆತ ಏನು ಮಾಡ್ಕೊಂತ ತಲೆ 12 ಆಣೆ ಮಾಡಿಕೊಂಡಲ್ಲಿ, ತಲೆ 12 ಮಾಡಿ ತಲೆ ಬಿಸಿ ಮಾಡ್ಕೊಂಡು ತಲೆ ಎಲ್ಲೋಯ್ತಪ್ಪ ದುಡ್ಡು ಅಂತ ತಲೆ ಬಿಸಿ. ಇನ್ನೊಂದು ಚಂದ ಇದೆ. ನಮಗೇನು ಸಿಗುವುದೆಂಬುದ ಮರೆತು ಈಗಲೇ ಇರುವುದೆಂದು ನೆನೆವಂತೆ, ಸರ್ವರಿಗೂ ಸಂತಸವ ಹಂಚುತೆ ಜೇನುಗೂಡಾಗಲಿ ಜಗದ ಸಂತೆ.
ಈ ಜಗತ್ತಿನ ಒಟ್ಟು ಜನಗಳೇನಿದ್ದೀವಿ ನಾವೆಲ್ಲ ಏನು ಕೂಡಲೇ ಹೇಗೆ ಜಾತಿಗಳು ಬರುತ್ತೋ ಕೆಲಸ ಮಾಡ್ಕೊಂಡಿರ್ತೇವೆ ಮತ್ತು ಒಟ್ಟಿಗೆ ಹೊಂದ್ಕೊಂಡಿರ್ತೇವೆ. ಹಾಗೆ ಎಲ್ಲರಿಗೂ ಸಂತೋಷವನ್ನು ಕೊಡೋಣ. ನಮಗೇನು ಸಿಗುತ್ತೆ ಅನ್ನೋದನ್ನು ಮರೆತು ಬಿಟ್ಟು ಏನು ಕೊಡ್ಬೋದು ಅನ್ನೋದನ್ನು ಯೋಚನೆ ಮಾಡೋಣ ಅಂತ ಒಳ್ಳೆಯದು ಅಲ್ವಾ? ಅಂದರೆ ಒಂದಾದ್ಮೇಲೆ ಹಬ್ಬ ಬರ್ತಲ್ವಾ, ಆಷಾಢ ಮಾಸ ಶುರುವಾಗ್ತದೆ, ನಾಳೆ ಗಂಟೆಗೆ ಶುರುವಾಗುತ್ತೆ ಹಬ್ಬಗಳು. ಬರಲಿದೆ ಹಬ್ಬಗಳ ಸಾಲು. ಮುಗೀತಾ ಹಬ್ಬ? ಒಂದ್ಸರಿ ಮುಗಿದಿದೆ ಮಚ್ಚರಾಗಿ. ಬರಲಿದೆ ಹಬ್ಬಗಳ ಸಾಲು, ಆಗಲಿದೆ ದಿನ ಹಾಲು ಕೀರು. ಇದು ಪಾಯಸ ಮಾಡಬೇಕು. ಜನಕ್ಕೆಂತ ಖುಷಿ ನೋಡು, ಆದರೂ ಬಿಡದೆ ಖಾಲಿ ಜೋಡು. ದುಡ್ಡು ಖರ್ಚಾದರೂ ಕೂಡ ಬಿಡುವುದಿಲ್ಲ. ಯಾಕೆ? ಸಂತೋಷಿರುತ್ತೆ ಅಂತೇಳಿ ಪಾಯಸ ಮಾಡ್ತಾರೆ ಅಲ್ವಾ? ಅಲ್ಲಿ ಭೂಕಂಪ, ಇದೇ ಏನು ದೂರ ಸಂವೇದನೆ. ನೆರೆಯವನ ದುಃಖಕ್ಕೆ ಅಳದೆ ಸಹಾಯವ ಮಾಡಿ ಅದೇ ಎಲ್ಲೋ ಭೂಕಂಪ ಆಗುತ್ತೆ ಅಂದರೆ ಏನು ಕಷ್ಟ ಆಗುತ್ತೆ. ಆಗದೆ ನಾವೀಗೇನು ಮಾಡ್ತೀವಿ, ಅಯ್ಯೋ ಪಾಪ ಆಯ್ತತ್ತೆ, ಬರೀ ಅಳ್ತಾ ಕುತ್ಕೊಂಡು ಅವ್ರು ಬೇಜಾರು ಮಾಡ್ಕೊಂಡು ಇದ್ದಂತೆ. ಅದರಿಂದ ಏನಾದರೂ ಸಹಾಯ ಮಾಡಬೇಕು, ಅದು ಸ್ವಲ್ಪ ಒಳ್ಳೆಯದು, ಸೊಗಸು. ಭಾಷೆ ಸೇರಿಸ್ಬಾರ್ದು. ಯಾವ ಭಾಷೆ ಇದು? ತುಂಬ ಕನ್ನಡ ಭಾಷೆ. ಬರಾಕ್ ಒಬಾಮ ಯಾರು? ಅವ ಬರ್ಕೆಯ ಬರಾಕ್ ಒಬಾಮ ಅಂತ ಅಮೆರಿಕಾದಲ್ಲಿ ಅಧ್ಯಕ್ಷ. ಇನ್ನೊಂದ್ಸರಿ ಎಲೆಕ್ಷನ್ ಚುನಾವಣೆಯಿಂದ ಅವನು ಬರಲಿ ಅಂತ. ಬರಾಕ್ ಒಬಾಮ ಭಾರತಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡ್ತೀನಿ. ಬರಾಕ್ ಒಬಾಮ ಬರಾಕೆ ಬೇಕೆಂದರು ಬರ್ಕೆ ಅವ ಅಂದರು ಅಮೇರಿಕಾ ಜನ. ಬಂದೇ ಬಂದವ ಬಂದ ಮತ್ತೊಂದು ವರ್ಷ ನಾನು ನಿಮ್ಮ ಸ್ಯಾಂಡಿ ಬಂದರೆ ಸ್ಯಾಂಡಿ ಇದ್ದರೆ ಒಂದು ದೊಡ್ಡ ಚೆಂಡು ಮಾಡ್ಕೊಂಡು ಅದು ಬಂದರೂ ಕೂಡ ಅದನ್ನು ನಿಭಾಯಿಸಿದ್ರಿಂದಲೇ ಅವನಿಗೆ ಜನ ಮತ್ತೆ ಓಟ್ ಮಾಡಿ ಮತ ಹಾಕಿ ಅವನಿಗೆ ಕೆಲಸ. ಅಲ್ಲಿ ನಮ್ಮಲ್ಲಿ 5 ವರ್ಷ ಇದ್ದಂಗೆ ಅವರಿಗೆ ಎಷ್ಟು ವರ್ಷ ಅಧ್ಯಕ್ಷರ ಅವಧಿ? 4 ವರ್ಷ. ಅವರ ಸಂವಿಧಾನ ಹಾಗೆ ಆಯಿತಾ. ಪ್ರತಿಯೊಬ್ಬರು ಓಟ್ ಮಾಡಿರ್ತಾರೆ. ಅದಕ್ಕೆ ಅಲ್ಲಿ ಅಧ್ಯಕ್ಷನಿಗೆ ನಮ್ಮ ಪ್ರಧಾನಮಂತ್ರಿಗಿಂತ ಜಾಸ್ತಿ. ಹೀಗೆ ಸುಮಾರು ಇಷ್ಟೆಲ್ಲ ಕೊಡ್ತೀನಿ, ಸಣ್ಣ ಸಣ್ಣದೆಲ್ಲ ಇದ್ದಾರೆ. ಏನೆಲ್ಲ ಕೊಡ್ತೀನಿ. ಇನ್ನು ಬರೋದೇನು ಮುಂದೆ ಸಂಕ್ರಾಂತಿ ಹೌದಾ? ಬೆಳೆಸಿ ಗಳಿಸಿ ಉಳಿಸಿ ಬಳಸಲು ಜಲದ ಚಕ್ರವಾಗಿ ಲೋಕ ಉಳಿಯಲು ಋತುಮಾನದ ಸಂವತ್ಸರ ಚಕ್ರ ಉರುಳೆ ಬೇಕು ಸಂಕ್ರಾಂತಿ ಶುಭದ ಸಂಕ್ರಾಂತಿ. ತಿಂದು ಎಳ್ಳು ಬೆಲ್ಲ ಮಾತನಾಡು ಬಳಿಕ ಸ್ನೇಹಿತರ ಮಧುರಗಳ ಚಂದ ಮತ್ತು ಬೆಳೆಸ್ಬೇಕು. ಆಮೇಲೆ ಅದೆಲ್ಲ ಬೆಳೆಸ್ಬೇಕು ಅಂದರೆ ಒತ್ತಲಾಟ ಮಾಡ್ತೀವಿ ಎಲ್ಲ ಈಗ. ಆಮೇಲೆ ಅದೆಲ್ಲ ಒಂದು ಸ್ವಲ್ಪ ಉಳಿಸ್ಕೋಬೇಕು. ಮುಂದಿನ ವರ್ಷಕ್ಕೆ ಬೆಳೆದಾಕಲ್ಲ ಮತ್ತೆ ಬಳಸ್ಬೇಕು ಅಲ್ವಾ? ಹೀಗೆ ಯಾವುದೇ ವಿಷಯ ಆಗಲಿ ಒಂದು ಭಾಷೆ ಆದರೂ ನಾವು ಉಪಯೋಗಿಸಿದ್ರೆ ಉಳಿಯುತ್ತೆ ಅಲ್ವಾ? ಮತ್ತೆ ಬೆಳೆ ಜಲದ ಚಕ್ರ. ಜಲಚಕ್ರ ಇರುತ್ತಲ್ವ, ಮೋಡ ಮಳೆ ಆಗುತ್ತೆ, ಭೂಮಿ ಮೇಲೆ ಬೀಳುತ್ತೆ, ಮತ್ತೆ ಸಮುದ್ರ ಸೇರುತ್ತೆ, ಆಗುವಾಗಿ ಮತ್ತೆ ಮೋಡ ಆಗುತ್ತೆ, ಮತ್ತೆ ಹೀಗೆ ಲೋಕ ಉಳಿಯೋದು ಹೇಗೆ? ಇಡೀ ಒಂದು ಸಂವತ್ಸರ ಒಂದ್ಸರಿ ಮಳೆಗಾಲ ಬರೋಲ್ಲ, ಒಂದು ವರ್ಷಕ್ಕೆ ಒಂದ್ಸರಿ ಸಂವತ್ಸರ ಋತುಗಳು ಇರುತ್ತಾಯಿತು, ವರ್ಷದ್ದು ಮಳೆ ಬರ್ತಾ ಇರ್ತದೆ. ಹಾಗೆ ಚಕ್ರ ಉಳಿತಾ ಇರುತ್ತೆ. ಮಧ್ಯೆ ಸಂಕ್ರಾಂತಿ ಅನ್ನೋದು ಒಂದು ಬರುತ್ತೆ. ಸಂಕ್ರಮಣ ಒಂದು ರಾಶಿಯಿಂದ ಇನ್ನೊಂದು ರಾಶಿ, 2 ರಾಶಿ ಹೋದಲ್ಲಿ ಒಂದೊಂದು ಋತು ಆಗ್ತಾ ಹೋಗ್ತದೆ. ಒಟ್ಟು 6 ಋತುಗಳಲ್ವಾ? ಆವಾಗ ಎಳ್ಳು ಬೆಲ್ಲ ತಿನ್ನಿ, ಆಮೇಲೆ ಒಳ್ಳೆ ಮಾತಾಡಿ. ಸ್ನೇಹ ತಿನ್ನ, ಎಳ್ಳು ಸ್ನೇಹಕ್ಕಾಗಿ. ಸ್ನೇಹ ಅಂದರೆ ಏನು ಗೊತ್ತಾ? ಜಿಡ್ಡು ಅಂತ ಇನ್ನೊಂದು. ನಾವು ಅಂಟಿರ್ತೀವಲ್ಲ, ಅದಕ್ಕೆ ನಮಗೆಲ್ಲ ಸ್ನೇಹಿತರು. ಸ್ನೇಹ ತಿನ್ನ, ಮಧುರ ಬೆಲ್ಲ, ಸುಧಾರಣೆ ಬೆಲ್ಲ. ಹಾಗಾಗಿ ಎಳ್ಳು ಮತ್ತು ಬೆಲ್ಲವನ್ನು ತಿಂತಾರೆ. ನಮ್ಮ ಬಾಳು ಏನಾಗಿರಲಿ, ಚೆಂದ ಆಗಿರಲಿ ಅಲ್ವ? ಎಳ್ಳು ಬೆಲ್ಲ ಹಂಚಿ ಒಳ್ಳೆಯ ಮಾತಾಡಿ.
ಮತ್ತೆ ಗಣಪತಿ ಎಲ್ಲ ಆಗೋ ಹೊತ್ತಿಗೆ ಎಲ್ಲ ಮತ್ತೆ ಯಾವಾಗ ಹೇಳ್ಬೇಕು ಗಣಪತಿದು ಕೊನೆಗೆ ಯಾರು ಹೇಳಬೇಕು? ಯಾರು ಹೇಳಬೇಕು? ಅದು ಆಂಜನೇಯ ಅಂತ ಹೇಳಬೇಕು. ನಮ್ಮನ್ನು ಅಜಾಡ್ಯಂ ವಾಗ್ಪಟುತ್ವ ಅಂತ ನಮಗೆ ರೋಗ ಇಲ್ಲದೆ ಇರಲಿ ಮತ್ತು ಒಳ್ಳೆಯ ಮಾತಾಡಲಿಕ್ಕೆ ಶಕ್ತಿ ಇರಲಿ. ಯಾಕಂದ್ರೆ ಖಂಡಿತ ಅವನು ಆಂಜನೇಯ ಅನ್ನೋನು ಮೊದಲು ಯಾರಿಗೆ ಕಳಿಸ್ತಾನೆ? ಸುಗ್ರೀವ, ಆಂಜನೇಯ ಹೋಗೋ ಮಾತಾಡ್ಸ್ಕೊಂಬರೋ, ಯಾರೋ ಹೊಸಬರು ಬಂದಿದ್ದಾರೆ ಮಾತಾಡಿದ್ದು ಕೇಳಿಬಿಟ್ಟೆ ರಾಮನ್ ಬಾರಿ ಖುಷಿ ಆಗುತ್ತೆ. ಎಲ್ಲ ಮಾತಾಡ್ತಾನೆ ಋಗ್ವೇದ ಬಂದು ಅವ್ನು ಮಾತಾಡೋ ಸ್ವರ ಚೆನ್ನಾಗಿದೆ, ಅವ್ನು ಮಾತಾಡೋ ಶೈಲಿ ಚೆನ್ನಾಗಿದೆ, ಚೆನ್ನಾಗಿದೆ ಎಲ್ಲ ಖುಷಿಯಾಗಿ ಆನೆ ಮಗನಂ ಭೂತಗಳ ಗುಂಪಿನಿಂ ಸೇವಿಸಲ್ಪಡುವನಂ ಆ ಹಲಸು ನೇರದ ಮಂಗಳ ಸಾರವಂ ತಿನ್ನುವನ ಶಿವನ ಮಡದೆಯ ಒಲಮೆಯ ಮಗನಂ ದುಃಖಗಳ ಹೋಗಿಸಲು ಕಾರಣನಾದವನಂ ನಂಬೆನು ಆಂ ವಿಜ್ಞಾನಿಗೆ ಒಡೆಯ